ಧರ್ಮಸ್ಥಳಕ್ಕೆ ಹೋದಾಗ ವೀರೇಂದ್ರ ಹೆಗ್ಡೆ ಅವರನ್ನು ಕೇಳಿದವಾಗ ಅವರು ಹೋಗಮ್ಮ ಹುಡುಕು ಇಲ್ಲಾಗಿದ್ದರೆ ಇರ್ಬೋದಿಲ್ಲ ಯಾವನ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ನನ್ನನ್ನು ಕಳಿಸಿದ್ರು. 4 ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟು ಸ್ವಲ್ಪ ಬಿಟ್ಟು ತಲೆಗೆ ಹೊಡೆದಿದ್ದಾರೆ. ಇಲ್ಲಿ ಮಾರ್ಕ್ ಇದೆ. ನನಗೆ ಯಾರೂ ಸಪೋರ್ಟ್ ಇಲ್ಲ, ಯಾರೂ ಇಲ್ಲದ್ರಿಗೆ ಬಂದು ಇಲ್ಲ ಬಳಗ ಎಲ್ಲ ಇರುವ ಒಬ್ಬಳ ಮಗಳನ್ನು ಕಳ್ಕೊಂಡಿದ್ದೀನಿ. ದಯವಿಟ್ಟು ಟ್ರೈಲರ್ ಮಾತ್ರ, ಪಿಕ್ಚರ್ ಬಾಕಿ ಹೇ. ಸುಜಾತಾ ಭಟ್ ಫ್ರಮ್ ಕೋಲ್ಕತ್ತಾ 2003ರಲ್ಲಿ ಧರ್ಮಸ್ಥಳದ ದೇವಸ್ಥಾನದಲ್ಲಿ ತನ್ನ ಮಗಳು ಅನನ್ಯಾ ಭಟ್ ಕಾಣೆಯಾದ್ಲು ಅಂತ ಕಣ್ಣೀರಿನ ಡ್ರಾಮಾ ಶುರು ಮಾಡಿದ ಸುಜಾತಾ ಭಟ್ ಕತೆ ಸೂ ಫ್ರಮ್ ಸೋ ಮೂವಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ರಾಜ್ಯಾದ್ಯಂತ ಫೇಮಸ್ ಆಗಿಬಿಟ್ಟಿತ್ತು. ಆದ್ರೆ ಈಗ ಈ ಕತೆಗೆ ಯಾವ ಸಿನಿಮಾಕ್ಕೂ ಸಿಗದ ರೀತಿಯ ಟ್ವಿಸ್ಟ್ ಸಿಕ್ಕಿದೆ. ಸುಜಾತಾ ಭಟ್ ನಾನು ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿಕೊಂಡಿದ್ರು. ಆದರೆ ಕೋಲ್ಕತ್ತಾದಲ್ಲಿ 1999ರಿಂದ 2010ರವರೆಗೆ ಯಾವ ಸುಜಾತಾ ಭಟ್ ಎಂಬ ಸ್ಟೆನೋಗ್ರಾಫರ್ ಇರಲೇ ಇಲ್ಲ ಅನ್ನೋದು ಬಯಲಾಗ್ತಾ ಇದೆ. ಸುಜಾತಾ ಭಟ್ 10ನೇ ಕ್ಲಾಸ್ ತನಕ ಓದಿದ್ದು ಬೆಂಗಳೂರಿನ ಒಂದು ಶಾಪ್ನಲ್ಲಿ 2000 ಆಸುಪಾಸು ಕೆಲಸ ಮಾಡ್ತಿದ್ದಳಂತೆ. ಬಳಿಕ ಉಡುಪಿಯ ಬಸ್ ಏಜೆಂಟ್ ಪ್ರಭಾಕರ್ ಬಾಳಿಗ ಜೊತೆ ಸ್ನೇಹವಾಗಿ ಅದು ಲಿವ್ ಇನ್ ರಿಲೇಶನ್ಶಿಪ್ಗೆ ಸುಜಾತಾ ಭಟ್ ತಿರುಗಿ 1999ರಿಂದ 2007ರವರೆಗೆ ಅವರ ಜೊತೆಯೇ ಇದ್ರು. ಈ ಜೋಡಿಗೆ ಮಕ್ಕಳಿರಲಿಲ್ಲ, ಆದ್ರೆ ಬೀದಿ ನಾಯಿಗಳನ್ನ ನಮ್ಮ ಮಕ್ಕಳು ಅಂತ ಪಾಲಿಸ್ತಿದ್ರು. ಕಮಲವಾಣಿ, ಸುಧಾ ಪತ್ರಿಕೆಗಳು ಇವರ ಡಾಗ್ ಲವ್ ಕತೆಗೆ ಫುಲ್ ಕವರೇಜ್ ಕೊಟ್ಟಿದ್ವು. ಸ್ಥಳೀಯ ಜನ ಇವಳನ್ನ ನಾಯಿ ಪ್ರೇಮಿ ಸುಜಾತಾ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಆದ್ರೆ 2007ರಲ್ಲಿ ಬಾಳಿಗಾರ ಕುಡಿತದ ಚಟಕ್ಕೆ ಬೇಸತ್ತು ಸುಜಾತಾ ಬೆಂಗಳೂರಿಗೆ ಓಡಿ ಬಂದಳು. 2009ರಲ್ಲಿ ಬಾಳಿಗ ಸಾವನ್ನಪ್ತಾರೆ. ಈ ಮಧ್ಯೆ ಅನನ್ಯಾ ಎಂಬ ಮಗಳು ಎಲ್ಲಿಂದ ಬಂತು ಅನ್ನೋದು ಮಾತ್ರ ಯಕ್ಷ ಪ್ರಶ್ನೆ. ಸುಜಾತಾ ಹೇಳಿದ ಕತೆ ಏನಂದ್ರೆ, ತನ್ನ ಮಗಳು ಅನನ್ಯಾ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ MBBS ಓದ್ತಿದ್ದಳಂತೆ. ಆದ್ರೆ ಕಾಲೇಜಿನ ರೆಕಾರ್ಡ್ ನೋಡಿದ್ರೆ ಅಲ್ಲಿ ಆ ಸಂದರ್ಭದಲ್ಲಿ ಯಾವ ಅನನ್ಯಾ ಭಟ್ ಕೂಡ MBBS ಓದಿಲ್ಲ. ಧರ್ಮಸ್ಥಳದಲ್ಲಿ ಮಗಳು ಕಾಣೆಯಾದ್ಲು. ಪೊಲೀಸ್ ಠಾಣೆಗೆ ಹೋದ್ರೆ ಕಂಪ್ಲೇಂಟ್ ದಾಖಲು ಮಾಡ್ಕೊಳ್ಳಿಲ್ಲ. ಆಮೇಲೆ ವೀರೇಂದ್ರ ಹೆಗ್ಡೆ ಅವರ ಬಳಿ ಹೋದ್ರೆ ಬೈದು ಕಳುಹಿಸಿದ್ರು ಅಂತ ಕತೆ ಕಟ್ಟಿದ ಸುಜಾತಾ ಭಟ್ ಯಾರೋ ನನಗೆ ಹೊಡೆದು ಬಿಟ್ರು. ನಂತರ ನಾನು 3 ತಿಂಗಳು ಕೋಮಾದಲ್ಲಿದ್ದು ಎಚ್ಚರ ಆದಾಗ ಬೆಂಗಳೂರು ವಿಲ್ಸನ್ ಗಾರ್ಡನ್ನಲ್ಲಿರುವ ಅಗಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೆ ಅಂತ ಹೇಳಿರೋ ಸುಜಾತಾ ಭಟ್ ಹೇಳಿರೋದು ಎಷ್ಟು ಸತ್ಯ ಅಂತ ತಿಳ್ಕೊಳ್ಳೋದಕ್ಕೆ ಹೋದ್ರೆ ಆ ಆಸ್ಪತ್ರೆಯಲ್ಲಿ ಇಂಥದ್ದೊಂದು ಪೇಷಂಟ್ ಚಿಕಿತ್ಸೆನೆ ಪಡೆದಿಲ್ಲ ಅನ್ನೋದು ಬೆಳಕಿಗೆ ಬರುತ್ತೆ. ಈಗ ಒಂದು ಬಿಗ್ ಟ್ವಿಸ್ಟ್. 2006ರಲ್ಲಿ ಬೆಂಗಳೂರಿಗೆ ಬಂದ ಸುಜಾತಾ ಒಂದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಕೆಲಸ ಶುರು ಮಾಡಿದ್ಲು. ಅಲ್ಲಿ ರಂಗಪ್ರಸಾದ್ ಎಂಬ ಒಬ್ಬ ವ್ಯಕ್ತಿಯ ಜೊತೆ ಹಾಯ್ ಹಲೋ ಶುರುವಾಯಿತು. ಆಮೇಲೆ ಅವರ ಸಂಬಂಧ ಲಿವಿಂಗ್ ಟುಗೆದರ್ಗೆ ತಿರುಗಿತು. ರಂಗಪ್ರಸಾದ್ಗೆ ಒಬ್ಬಳು ಮಗಳು, ಒಬ್ಬ ಮಗ ಶ್ರೀವತ್ಸ ಇದ್ರು. ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ಲು. ಶ್ರೀವತ್ಸ ಕೊಡಗಿನ ವಾಸಂತಿಯನ್ನ ಮದುವೆಯಾದ. ವಾಸಂತಿ ರಾಮಯ್ಯ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ಲು. 2007ರಲ್ಲಿ ವಾಸಂತಿ ಡಿಪ್ರೆಷನ್ನಿಂದ ಆತ್ಮಹತ್ಯೆ ಮಾಡಿಕೊಂಡ್ಳು. 2015ರಲ್ಲಿ ಶ್ರೀವತ್ಸ ಕೂಡ ಅನಾರೋಗ್ಯದಿಂದ ತೀರಿಕೊಳ್ತಾರೆ. ಈ ಕಥೆಯಲ್ಲಿ ಟ್ವಿಸ್ಟ್ ಏನಂದ್ರೆ, ಸುಜಾತಾ ಭಟ್ ತನ್ನ ಮಗಳು ಅನನ್ಯಾ ಭಟ್ ಅಂತ ರಿಲೀಸ್ ಮಾಡಿರೋ ಫೋಟೋ, ಆ ಫೋಟೋ ವಾಸಂತಿಯದ್ದು. ಹೌದು, 2007ರಲ್ಲಿ ಸಾವನ್ನಪ್ಪಿದ ವಾಸಂತಿಯ 20 ವರ್ಷದ ಫೋಟೋವನ್ನ 18 ವರ್ಷ ಆದ ಮೇಲೆ ಅನನ್ಯಾ ಎಂದು ರಿಲೀಸ್ ಮಾಡಿದ್ದಾಳೆ. ಅನನ್ಯಾ ಎಂಬಾಕೆ ಇದ್ದಳೇ ಇಲ್ಲವೇ? ಈ ಸುಳ್ಳಿನ ಜಾಲದ ಹಿಂದಿನ ಟಾರ್ಗೆಟ್ ಏನು? ಸುಜಾತಾ ಈ ಸಿನಿಮಾ ಕಥೆಯನ್ನ ಯಾಕೆ ಹೆಣೆದಳು? ಈ ಡ್ರಾಮಾಗೆ ಧರ್ಮಸ್ಥಳದ ಮಂಜುನಾಥನೇ ಕ್ಲೈಮ್ಯಾಕ್ಸ್ ಕೊಡೋ ಸಾಧ್ಯತೆ ಇದೆ.